ನಂಜನಗೂಡು ತಾಲೂಕು ಕೊಣ್ಣನೂರು ಗ್ರಾಮ ಪಂಚಾಯಿತಿಗೆ ಸೇರಿದ ಪೀಮರಳ್ಳಿಯಲ್ಲಿ ಡ್ರೈನೇಜ್ಗಳು ಬ್ಲಾಕ್ ಆಗಿರುವ ಕಾರಣ ಕ್ರಿಮಿಕೀಟಗಳು ಉದ್ಭವವಾಗುತ್ತಿದೆ. ಹಾಗೆ ಗ್ರಾಮಸ್ಥರಿಗೆ ನೀರಿಗೂ ಸಹ ಡ್ರೈನೇಜ್ಗಳ ಬ್ಲಾಕ್ನಿಂದಾಗಿ ಸಮಸ್ಯೆ ಉಂಟಾಗಿದ್ದು, ಈಗ ಕುಡಿಯುವ ನೀರು ಸಹ ಕಲುಷಿತಗೊಳ್ಳುತ್ತಿದ್ದು, ಇದರಿಂದ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತಿದೆ ಎಂದು ಜನಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಡ್ರೈನೇಜ್ ಸಮಸ್ಯೆಯಿಂದ ಹಾವು ಹಾಗೂ ಸೊಳ್ಳೆಗಳು ಕೂಡ ಹೆಚ್ಚಾಗಿದ್ದು, ಮಕ್ಕಳು ಶಾಲೆಗೆ ಹೋಗಲು ಭಯ ಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಕೊಟ್ಟರೆ ಆ ಗ್ರಾಮದ ಪಿಡಿಒ ಹಾಗೂ ಅಧ್ಯಕ್ಷರು ಅರ್ಜಿಯನ್ನು ತಿರಸ್ಕರಿಸುತ್ತಿದ್ದಾರೆ ಎಂದು ಬೇಸರಗೊಂಡಿದ್ದಾರೆ. ಈ ವಿಚಾರವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿದ್ದಾರೆ. ನಾನು ಪೀಮರಳ್ಳಿ ಅಂತ ಸರ್, ನನ್ನ ಹೆಸರು ಕುಮಾರ್ ಅಂತ, ನಮ್ಮ ತಂದೆ ಹೆಸರು ರೇವಣ್ಣ ಅಂತ. ಪಿಡಿಒ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು 5-6 ತಿಂಗಳಿಂದ ಕೊಡ್ತಾನೆ ಸರ್, ಆದರೆ ಅವ್ರು ಗಮನಕ್ಕೆ ತಕ್ಕಂದಿಲ್ಲ. ಪುನಃ ಇವಾಗೂ ಕಂಪ್ಲೇಂಟ್ ಮಾಡಿದೆ, ಅವರೂ ತಕ್ಕತ್ತಾ ಇಲ್ಲ. ಗ್ರಾಮೀಣ ಅಭಿವೃದ್ಧಿಯವ್ರಿಗೆ ಕಂಪ್ಲೇಂಟ್ ಮಾಡಿದೆ, ಅವ್ರು ಮಾಡ್ತಾವ್ರೆ ಪೈಗಳು, ಅವ್ರಿಗೆ ತೊಂದರೆ ಏನಿಲ್ಲ. ಆದರೆ ಅವರು ಹಿಂದೆಲ್ಲ ಫೋಟೋ ತೆಗೆದು ಕೈಸ್ಬಿಟ್ಟು ನಾವು ಮಾಡಿವೆ ಅಂದ್ಬಿಟ್ಟು ಅವ್ರಿಗೆ ಫೋಟೋ ಕೈಸ್ತಾವ್ರೆ. ಅದರಿಂದ ಅವರು ಪುನಃ ನಮ್ಗೆ ಗ್ರಾಮೀಣ ಅಭಿವೃದ್ಧಿ ಭಾರಿ ತೊಂದ್ರೆ, ಬಂದವ್ರು ಹೋದವ್ರು ಏನು ಮಾಡಲ್ಲ. ತೊಂದ್ರೆ ಅಂದ್ರೆ ಏನ್ ತೊಂದ್ರೆ ಅವ? ತೊಂದ್ರೆ ಅಂದ್ರೆ ಮಳೆಗಾಲಕ್ಕೆ ಇದೆಲ್ಲ ತೊಂದ್ರೆ ಆಯ್ತದ, ನೀರಿಗೆ ಇದಾಗುತ್ತ, ಚರಂಡಿ ಇದಿಲ್ಲ, ರೋಡ್ ಇಲ್ಲ, ನಮ್ಗೆಲ್ಲ ಓಡಾಡಕ ಮಾಡಕ ಎಲ್ಲಕ್ಕೂ ತೊಂದ್ರೆ ಆಗುತ್ತೆ. ನೋಡಿ ವ್ಯವಸ್ಥೆನ ಆಳಮನ ಏನಾರ ವ್ಯವಸ್ಥೆ ಮಾಡ್ಕೊಡಿ. ಮಕ್ಕಳು ತಿನ್ನೋರು ಕರದೇ ಇದ್ರಿಂದ ಮಳೆ ಬಂದಾಗಲೇ ತೊಂದರೆ. ಹಳ್ದ ನೀರು ತುಂಬಿಟ್ಟು ಸರ್. ಒಂದ್ಸತಿ ನಾನು ವಿಡಿಯೋ ಮಾಡಿ ಗ್ರಾಮ ಪಂಚಾಯತಿ ಅವರು ನಂದಣ್ಣ ಅನ್ನೋರ್ಗು ವಿಡಿಯೋ ಕಳ್ಸಿದ್ರು. ಸುಮಾರು ಜನ ಬಂದು ನೋಡ್ಕೊಂಡು ಹೋಗೋರು. ಯಾರು ನಂದಣ್ಣ ಅನ್ನೋರು ಏನ್ ಕೆಲಸ ಮಾಡ್ತಾರೆ ಪಂಚಾಯತಿಲಿ? ಅವರು ಮೆಂಬರ್ ಆಗಿರೋದು ಸರ್. ಏನ್ ಮಾಡಿದ್ರು?